ನಮಸ್ಕಾರ ಎಲ್ಲರೂ ವಿದ್ಯಾರ್ಥಿಗಳೇ. ಈ ದಿನದ ತರಗತಿಯಲ್ಲಿ ನಾವು BA ಐಚ್ಛಿಕ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಭಾರತೀಯ ಕಾವ್ಯಮೀಮಾಂಸೆ ಎನ್ನುವ ಘಟಕದಲ್ಲಿ ರೀತಿ ಎನ್ನುವ ಉಪ ಘಟಕದ ಕುರಿತು ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ರೀತಿ ಸಿದ್ಧಾಂತ ಭಾರತೀಯ ಕಾವ್ಯ ಮೀಮಾಂಸೆಯ ಅಧ್ಯಯನದಲ್ಲಿ ಬಹಳ ಮುಖ್ಯವಾದಂತಹ ಒಂದು ತತ್ವ ಸಿದ್ಧಾಂತ ಅಂತ ಹೇಳ್ಬೋದು. ಈ ಭಾರತೀಯ ಕಾವ್ಯ ಮೀಮಾಂಸೆ ಅಂದ ತಕ್ಷಣ ನಮಗೆ ನೆನಪಾಗೋದು ಭರತ ಮತ್ತು ಅವನ ನಾಟ್ಯಶಾಸ್ತ್ರ, ಅದರಲ್ಲಿರ್ತಕ್ಕಂತಹ ರಸಸೂತ್ರ, ಇವಿಷ್ಟು ನೆನಪಾಗ್ತವೆ. ಆದರೆ ಭರತನ ನಾಟ್ಯಶಾಸ್ತ್ರ ಇದೆಯಲ್ಲ, ಇದು ಕಾವ್ಯಕ್ಕೆ ಸಂಬಂಧಪಟ್ಟಂತಹ ಕೃತಿ ಅಲ್ಲ, ಕಾವ್ಯ ಮೀಮಾಂಸೆಯ ಕೃತಿ ಅಲ್ಲವೇ ಅಲ್ಲ. ಅದು ನಾಟ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕೃತಿ ಮತ್ತು ಅಲಂಕಾರಗಳ ವಿಚಾರ ಕೂಡ ಅಲ್ಲಿ ಇಲ್ಲ. ಹಾಗೆ ನೋಡಿದ್ರೆ ನಮಗೆ ಮೊಟ್ಟ ಮೊದಲ ಅಲಂಕಾರ ಗ್ರಂಥ ಅಂತ ಸಿಗೋದು ಅಂದರೆ ಅದು ಕಾವ್ಯ ಅಲಂಕಾರ, ಭಾಮಹನ ಕೃತಿ. ಅದು ಬಿಟ್ಟರೆ ದಂಡಿಯ ಕೃತಿ ಕಾವ್ಯಾದರ್ಶ. ಈ ಕೃತಿಗಳಿಗಿಂತ ಮೊದಲೇನೆ ಕಾವ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಕಾವ್ಯದ ಗುಣಗಳಿಗೆ ಸಂಬಂಧಪಟ್ಟ ಹಾಗೆ ಕ್ರಿಸ್ತಶಕ 150ರಲ್ಲಿ ಗಿರ್ನಾರ್ ಶಾಸನದಲ್ಲಿ ಒಂದು ಮಾತಿದೆ. ಕಾವ್ಯದ ಗುಣಗಳನ್ನು ಸಂಬಂಧಪಟ್ಟ ಹಾಗೆ ಅಲ್ಲಿ ಹೇಳ್ತಾರೆ, ಸ್ಫುಟ ಲಘು ಮಧುರ ಚಿತ್ರಕಾಂತ ಶಬ್ದ ಸಮಯೋದಲಂಕೃತ ಗದ್ಯ ಪದ್ಯ ಎನ್ನುವಂತಹ ವಾಕ್ಯ. ಅಲ್ಲಿ ನೋಡಿ, ಎರಡು ಗುಣಗಳು ಕ್ರಿಸ್ತಶಕ 150ರಲ್ಲಿ ಗಿರ್ನಾರ್ ಶಾಸನದಲ್ಲಿ ಹೇಳಿದೆ. ಎರಡು ಗುಣಗಳು, ಕಾವ್ಯದ ಎರಡು ಗುಣಗಳು, ಸ್ಫುಟ ಮಧುರ ಎನ್ನುವ ಗುಣಗಳಿದ್ದಾವೆ. ಈ ಗುಣಗಳನ್ನು ಕುರಿತು, ಕಾವ್ಯದ ಈ ಗುಣಗಳನ್ನು ಕುರಿತು ಭಾಮಹ, ದಂಡಿ, ವಾಮನ ಈ ರೀತಿ ಅಲಂಕಾರ ಪಂಥದವರು ಕೂಡ ಚರ್ಚೆಯನ್ನು ಮಾಡ್ತಾರೆ. ಅಲಂಕಾರ ಪಂಥದವರಿಗೆ ಅಲಂಕಾರಗಳೇ ಮುಖ್ಯ, ಕಾವ್ಯದ ಬಹಳ ಮುಖ್ಯವಾದಂತಹ ಅಂಶಗಳು ಅಂತೇಳಿ ಅವರು ತಿಳ್ಕೊಂಡಿರ್ತಾರೆ. ಭಟ್ಟಿ ತನ್ನ ಕಾವ್ಯದಲ್ಲಿ 38 ಶಬ್ದಾರ್ಥ ಅಲಂಕಾರಗಳನ್ನು ಹೇಳಿರೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬಹುದು. ಈ ಅಲಂಕಾರ ಸಿದ್ಧಾಂತವನ್ನು ಹೇಳದಂತಹವರು, ಅವರಿಗೆ ಅಲಂಕಾರ ಬಹಳ ಮುಖ್ಯ ಕಾವ್ಯದಲ್ಲಿ ಅಂತಕ್ಕಂಥದ್ದು. ಹಾಗೆಯೇ ರೀತಿಯನ್ನು ಪ್ರತಿಪಾದಿಸಿದಂತಹ ವಾಮನಿಗೆ ಈ ರೀತಿ ಸಿದ್ಧಾಂತವನ್ನು ಹೇಳದಂತಹ ಮೀಮಾಂಸಕರಿಗೆ ರೀತಿ ಬಹಳ ಮುಖ್ಯ. ಧ್ವನಿ ತತ್ವವನ್ನು ಹೇಳದವರಿಗೆ ಧ್ವನಿಯೇ ಬಹಳ ಮುಖ್ಯ. ರಸತತ್ವವನ್ನು ಹೇಳದವರಿಗೆ ರಸವೇ ಬಹಳ ಮುಖ್ಯ. ಭಾಮಹ ರಸವನ್ನು ಕುರಿತು ರಸವದಲಂಕಾರ ಅಂತ ಅಷ್ಟೇ ಹೇಳಿಬಿಟ್ಟು ಮುಂದಕ್ಕೆ ಹೋಗ್ತಾನೆ. ದಂಡಿ ಸ್ವಲ್ಪ ರಸವನ್ನು ಕುರಿತು ಚರ್ಚೆಯನ್ನು ಮಾಡ್ತಾನೆ. ಮುಂದೆ ಕಾವ್ಯಮೀಮಾಂಸೆಯಲ್ಲಿ ರಸದ ಕುರಿತು ಬಹಳ ವಿಸ್ತಾರವಾದ ಚರ್ಚೆ ಆಗ್ತದೆ. ಹಾಗೆಯೇ ಇಲ್ಲಿ ರೀತಿಯ ಕುರಿತು ಮೊದಲು ಪ್ರಸ್ತಾಪವಾಗ್ತಕ್ಕಂಥದ್ದು ಭಾಮಹನಲ್ಲಿಯೇ. ಆ ರೀತಿಯನ್ನು ಅವನು ಮಾರ್ಗ ಅಂತ ಹೇಳಿದ್ದಾನಷ್ಟೆ. ಆನಂತರ ಅದು ದಂಡಿಗೆ ಬರ್ತದೆ, ದಂಡಿಯಿಂದ ವಾಮನನಿಗೆ ಬರ್ತದೆ. ಶಬ್ದಾರ್ಥಗಳು ಕಾವ್ಯ ಶರೀರವೆಂದು ಅಲಂಕಾರಗಳೇ ಆ ಸೌಂದರ್ಯಕ್ಕೆ ಸಾಧಕಗಳೆಂದು ಯೋಚಿಸಿ ಅಲಂಕಾರ ಪಂಥಾನುಯಾಯಿಗಳು ಅವೇ ಕಾವ್ಯದ ಅತಿ ಮುಖ್ಯಾಂಶಗಳೆಂದು ತಿಳಿಸಿದರು. ಅಲಂಕಾರಗಳೇ ಕಾವ್ಯದ ಅತಿ ಮುಖ್ಯ ಅಂಶಗಳು, ಅವೇ ಸೌಂದರ್ಯಕ್ಕೆ ಕಾರಣ. ಶಬ್ದಾರ್ಥಗಳು ಕಾವ್ಯ ಶರೀರ. ಈ ಸಂದರ್ಭದಲ್ಲಿ ದಂಡಿಯ ವ್ಯಾಖ್ಯಾನವನ್ನು ನೆನಪು ಮಾಡ್ಕೋಬೋದು.
ಶರೀರಂ ತಾವದಿಷ್ಟಾರ್ಥ ವ್ಯವಾಚ್ಛಿನ್ನ ಪದಾವಲಿ. ಶರೀರಂ ಅಂದರೆ ಇದು ಕಾವ್ಯದ ಶರೀರ. ತಾವದಿಷ್ಟಾರ್ಥ ವ್ಯವಾಚ್ಛಿನ್ನ ಪದಾವಲಿ, ಇಷ್ಟವಾದ ಪದಗಳ ಒಂದು ಪಂಕ್ತಿ, ಅದು ಇಷ್ಟವಾಗುವಂಥ ಪದಗಳ ಒಂದು ಪಂಕ್ತಿ. ಆ ಸಂದರ್ಭದಲ್ಲಿ ಹಾಗೆ ನಮಗೆ ಇಷ್ಟವಾಗಬೇಕು ಅಂದರೆ ಅವುಗಳು ಹೇಗಿರಬೇಕು ಅಂದರೆ ಅವು ಗುಣಗಳಿಂದ ತುಂಬಿರಬೇಕು ಅಂತ ಹೇಳಿದ್ದಾನೆ ದಂಡಿ. ಅವನು 10 ಗುಣಗಳನ್ನು ಹೇಳ್ತಾನೆ, ನಾನು ಮುಂದೆ ಅದನ್ನು ಹೇಳ್ತೀನಿ ನಿಮಗೆ. ಆದರೆ ಈ ಶರೀರ ಎನ್ನುವಂತಹ ಪದವನ್ನು ಮೊದಲು ಬಳಸಿದವನು ದಂಡಿ ಮೀಮಾಂಸೆಯಲ್ಲಿ. ಕಾವ್ಯಕ್ಕೆ ಒಂದು ಶರೀರದ ಕಲ್ಪನೆಯನ್ನು ಕೊಟ್ಟ. ಅದು ಮುಂದೆ ಏನಾಯಿತು ಅಂದರೆ, ಹಾಗಾದರೆ ಕಾವ್ಯಕ್ಕೊಂದು ಶರೀರ ಇದೆ ಅಂದಮೇಲೆ, ಒಂದು ದೇಹ ಇದೆ ಅಂದಮೇಲೆ ಅದಕ್ಕೆ ಆತ್ಮ ಇರಬೇಕಲ್ಲ ಅನ್ನುವ ಚಿಂತನೆಗೆ ಎಡೆ ಮಾಡಿಕೊಡ್ತು ಅನಿಸುತ್ತೆ. ಹಾಗಾಗಿಯೇ ಇವತ್ತು ನಾವೇನು ರೀತಿ ಸಿದ್ಧಾಂತ ಅಂತ ಅಭ್ಯಾಸ ಮಾಡ್ತಾ ಇದ್ದೀವಿ, ಈ ರೀತಿ ಸಿದ್ಧಾಂತದ ಬಹಳ ಮುಖ್ಯವಾದಂತಹ ಒಂದು ಹೇಳಿಕೆ, ಒಂದು ವ್ಯಾಖ್ಯೆ ವಾಮನ ಹೇಳಿರ್ತಕ್ಕಂಥದ್ದು. ಅವನನ್ನೇ ರೀತಿ ಸಿದ್ಧಾಂತದ ಪ್ರತಿಪಾದಕ ಅಂತ ಕರಿತೀವಿ. ಯಾವುದದು? ಕಾವ್ಯದ ಆತ್ಮ ರೀತಿ, ರೀತಿರಾತ್ಮ ಕಾವ್ಯಸ್ಯ, ರೀತಿಯೇ ಕಾವ್ಯದ ಆತ್ಮ ಅಂತೇಳಿ ಹೇಳ್ದ ಅವನು. ಈ ರೀತಿ ಸಿದ್ಧಾಂತದ ಕುರಿತು ನಾವು ಇನ್ನೂ ವಿಸ್ತಾರವಾಗಿ ಚರ್ಚೆಯನ್ನು ಮಾಡೋಣ. ಕಾವ್ಯ ಶೋಭಾಕಾರಾನ್ ಧರ್ಮಾನ್ ಅಲಂಕಾರನ್ ಪ್ರಚಕ್ಷತೆ. ದಂಡಿ ಹೇಳಿರುವ ಮಾತು. ಕಾವ್ಯಕ್ಕೆ ಶೋಭೆಯನ್ನು ಕೊಡುವಂತಹವು ಯಾವುವು ಅಂದರೆ ಅಲಂಕಾರಗಳು. ಧರ್ಮಾನ್ ಅಲಂಕಾರನ್. ಕಾವ್ಯಕ್ಕೆ ಶೋಭೆಯನ್ನು ಕೊಡುವಂತಹ ಧರ್ಮ ಯಾವುದು ಅಂದರೆ ಅದು ಅಲಂಕಾರ. ಇಲ್ಲಿ ಅಲಂಕಾರ ಅಂತ ಹೇಳಿದ್ರೆ ಅವನು ಗುಣಗಳನ್ನು ಕೂಡ ಅಲಂಕಾರದ ಅಡಿಯಲ್ಲಿಯೇ ತರ್ತಾನೆ. ಕಾವ್ಯ ಗುಣಗಳನ್ನು ತಂದು ಕಾವ್ಯ ಶೋಭಾಕಾರಾನ್ ಧರ್ಮಾನ್ ಅಲಂಕಾರನ್ ಪ್ರಚಕ್ಷತೆ ಅಂತ ಹೇಳಿ ಕರೀತಾನೆ. ಇದರ ಮುಂದುವರೆದ ಸಾಲೆ ಅವನು ಹೇಳೋದು ಶರೀರಂ ತಾವದಿಷ್ಟಾರ್ಥ ವ್ಯವಾಚ್ಛಿನ್ನ ಪದಾವಲಿ. ಈ ರೀತಿಯಲ್ಲಿ ಗುಣ ಅಲಂಕಾರಗಳನ್ನು ಒಳಗೊಂಡಂತಹ ಕಾವ್ಯದ ಶರೀರದಲ್ಲಿ ಇರುವಂತಹ ಪದಗಳು ನಮಗೆ ಇಷ್ಟವಾಗುತ್ತವೆ ಎನ್ನುವ ಮಾತನ್ನು ದಂಡಿ ಹೇಳಿದನೆ. ಶರೀರಂ ತಾವದಿಷ್ಟಾರ್ಥ ವ್ಯವಾಚ್ಛಿನ್ನ ಪದಾವಲಿ ಎನ್ನುವ ವ್ಯಾಖ್ಯೆಯಲ್ಲಿ. ಅದೇ ರೀತಿ ಗುಣಗಳನ್ನು ಮೆಚ್ಚಿಕೊಂಡಂಥವನು, ದಂಡಿಯ ರೀತಿಯಲ್ಲಿಯೇ ಗುಣಗಳನ್ನು ಮೆಚ್ಚಿದವನು ಅಂದರೆ ವಾಮನ. ಅವನು ಹೇಳ್ತಾನೆ, ಕಾವ್ಯ ಶೋಭಾಯ ಕರ್ತಾರೋ ಧರ್ಮ ಗುಣ ತದತಿಶಯ ಹೇತವಸ್ತ್ವಲಂಕಾರ ಪೂರ್ವೇ ನಿತ್ಯ. ಕಾವ್ಯ ಶೋಭಾಯ ಕರ್ತಾರೋ ಧರ್ಮ ಗುಣ. ಗುಣಗಳು, ಕಾವ್ಯಕ್ಕೆ ಶೋಭೆಯನ್ನು ಕೊಡತಕ್ಕಂತಹ ಧರ್ಮ ಯಾವುದು ಅಂದರೆ ಅದು ಗುಣಧರ್ಮ. ಕಾವ್ಯಕ್ಕೆ ಶೋಭೆಯನ್ನು ತಂದು ಕೊಡ್ತದೆ. ಹಾಗೆ ತದತಿಶಯ ಏತವಸ್ತು ಅಲಂಕಾರ, ಹಾಗೆ ಅಲಂಕಾರವು ಕೂಡ ಕಾವ್ಯಕ್ಕೆ ನಂತರ ಶೋಭೆಯನ್ನು ಕೊಡುವಂಥದ್ದು. ಆದರೆ ಪೂರ್ವೇ ನಿತ್ಯ, ಪೂರ್ವೇ ಮೊದಲು ಹೇಳಿರ್ತಕ್ಕಂಥದ್ದು ಅದು ನಿತ್ಯ. ಅಂದರೆ ಗುಣ ಅಂತಕ್ಕಂಥದ್ದು ಇರಲೇಬೇಕು. ಅಲಂಕಾರವಿಲ್ಲದಿದ್ರೂ ಪರವಾಗಿಲ್ಲ, ಗುಣ ಬಹಳ ಮುಖ್ಯ ಎನ್ನುವ ಮಾತನ್ನು ವಾಮನ ಹೇಳಿದ್ದಾನೆ. ಗುಣಕ್ಕೆ ನಾವು ಈಗಲೂ ಕೂಡ ಮಹತ್ವವನ್ನು ಕೊಡ್ತೀವಿ, ಅಲಂಕಾರಕ್ಕಲ್ಲ. ಈ ಅಲಂಕಾರಕ್ಕೆ ನಾವು ಮಹತ್ವವನ್ನು ಕೊಡೋದಿಲ್ಲ, ಗುಣಕ್ಕೆ ಮಹತ್ವವನ್ನು ಕೊಡ್ತೇವೆ. ಹಾಗೆಯೇ ಕಾವ್ಯದಲ್ಲಿ ಅಲಂಕಾರಗಳು ಇರಬೇಕು, ಆದರೆ ಅಲಂಕಾರಗಳೇ ಮುಖ್ಯವಾಗಿರೋದಲ್ಲ, ಗುಣ ಬಹಳ ಮುಖ್ಯ ಎನ್ನುವ ಮಾತನ್ನು ವಾಮನ ಹೇಳಿದ್ದಾನೆ. ಈ ಗುಣಗಳಿಂದ ಕೂಡಿರ್ತಕ್ಕಂತಹ ಪದಗಳಿಂದ ಕೂಡಿರುವಂತಹ ಆ ಕಾವ್ಯ ಇರುತ್ತಲ್ಲ, ಅದನ್ನು ಆಧಾರವಾಗಿಟ್ಕೊಂಡು ಅವನು ರೀತಿರಾತ್ಮ ಕಾವ್ಯಸ್ಯ ಅಂದಿರೋದು. ಏನು ರೀತಿ ಅಂದರೆ ವಿಶಿಷ್ಟ
ಪದಗಳನ್ನು ಒಳಗೊಂಡಿರ್ತಕ್ಕಂತಹದ್ದೇ ರೀತಿ. ಯಾವ ಪದಗಳನ್ನು ಒಳಗೊಂಡಿರುತ್ತೆ ಅಂದರೆ ಅವನು ಗುಣಗಳನ್ನು ಹೇಳ್ತಾನೆ, ಶಬ್ದ ಗುಣ ಅರ್ಥ ಗುಣ, ಅವಷ್ಟನ್ನೂ ಒಳಗೊಂಡಿರಬೇಕು. ಅದನ್ನು ರೀತಿ ಅಂತ ಕರೀತಾನೆ. ಅಂತಹ ರೀತಿಯೇ ಕಾವ್ಯದ ಆತ್ಮ ಅಂತ ಹೇಳಿ ಕರೀತಾನೆ. ಗುಣಗಳಿಂದ ಕೂಡಿರ್ತಕ್ಕಂತಹ ಪದಗಳೇ ವಿಶಿಷ್ಟ ಪದಗಳು. ಈ ವಿಶಿಷ್ಟ ಪದಗಳಿಂದ ಕೂಡಿರ್ತಕ್ಕಂತಹದ್ದೇ ರೀತಿ. ಈ ರೀತಿಯೇ ಕಾವ್ಯದ ಆತ್ಮ ಎನ್ನುವ ಮಾತನ್ನು ವಾಮನ ಹೇಳಿದ್ದಾನೆ. ವಿದ್ಯಾರ್ಥಿಗಳೇ, ನೀವು ಪರೀಕ್ಷಾ ದೃಷ್ಟಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನನ್ನು ಕೇಳ್ತಾರೆ ಅಂದರೆ ಇವರ ವ್ಯಾಖ್ಯೆಗಳನ್ನೇ ಕೇಳುವ ಸಾಧ್ಯತೆ ಇರ್ತದೆ ಬಹಳಷ್ಟು ಸರಿ. ಕಾವ್ಯ ಶೋಭಾಯ ಕರ್ತಾರೋ ಧರ್ಮ ಗುಣ ತದತಿಶಯ ಹೇತವಸ್ತ್ವಲಂಕಾರ ಪೂರ್ವೇ ನಿತ್ಯ. ಇದನ್ನು ಹೇಳಿದವರು ಯಾರು? ವಾಮನ. ಯಾವ ಕೃತಿಯಲ್ಲಿ? ಕಾವ್ಯ ಅಲಂಕಾರ ಸೂತ್ರ ವೃತ್ತಿ. ಈ ಥರ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಇನ್ನು ಈ ಅಲಂಕಾರ ಶಾಸ್ತ್ರದಲ್ಲಿ ಸೌಂದರ್ಯದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಿದ್ದಾವೆ. ವಾಮನ ಹೇಳ್ತಾನೆ, ಕಾವ್ಯಂ ಗ್ರಾಹ್ಯಂ ಅಲಂಕಾರಾತ್ ಸೌಂದರ್ಯಂ ಅಲಂಕಾರ. ಕಾವ್ಯವು ಗ್ರಾಹ್ಯವಾಗುವುದು ಯಾವುದರಿಂದ ಅಂದರೆ ಅಲಂಕಾರದಿಂದ. ಅಲಂಕಾರ ಇಲ್ಲದೆ ಇರತಕ್ಕಂಥದ್ದು ಅದು ಕಾವ್ಯವಲ್ಲ ಅನ್ನೋ ಮಟ್ಟಿಗೆ. ಕಾವ್ಯ ಗ್ರಾಹ್ಯವಾಗುವುದು ಅಲಂಕಾರಗಳಿಂದಲೇ. ಅಲಂಕಾರ ಅಂದರೆ ಅದು ಸೌಂದರ್ಯವೇ ಅಲಂಕಾರ. ಸೌಂದರ್ಯಂ ಅಲಂಕಾರ, ಬೇರೇನೂ ಅಲ್ಲ. ಅಲಂಕಾರ ಅಂದರೆ ಅದೇ ಸೌಂದರ್ಯ, ಕಾವ್ಯ ಸೌಂದರ್ಯ. ಅದನ್ನು ಅಲಂಕಾರ ಅಂಥೇಳಿ ವಾಮನ ಹೇಳ್ತಕ್ಕಂಥದ್ದನ್ನು ನೆನಪು ಮಾಡ್ಕೊಳ್ಬೇಕು. ಇನ್ನು ಮುಂದುವರೆದು ನಾವು ಭಾಮನ ಬಗ್ಗೆ ತಿಳ್ಕೊಳ್ಬೇಕು. ಯಾಕೆ ಭಾಮಹ ನಮಗೆ ರೀತಿ ಸಿದ್ಧಾಂತದಲ್ಲಿ ಬಹಳ ಮುಖ್ಯವಾಗ್ತಾನೆ ಅಂದರೆ, ಮೊದಲನೆಯದಾಗಿ ಅವನು ವಕ್ರೋಕ್ತಿ ಮತ್ತು ಸ್ವಭಾವೋಕ್ತಿ ಎನ್ನುವ ಪದ ಎರಡನ್ನು ಬಳಸೋನವನೇ. ಮೊದಲನೆಯದಾಗಿ ವಕ್ರೋಕ್ತಿ ಎನ್ನುವುದು ಮುಂದೆ ದೊಡ್ಡ ತತ್ವವಾಗಿ ಸಿದ್ಧಾಂತವಾಗಿ ಬಳಸಿದವನು ಕುಂತಕ ವಕ್ರೋಕ್ತಿ ಜೀವಿತದಲ್ಲಿ. ಆದರೆ ವಕ್ರೋಕ್ತಿ ಎನ್ನುವ ಪದ ಮೊದಲು ಯಾರು ಬಳಸಿದ್ರು ಅನ್ನೋ ಪ್ರಶ್ನೆ ನಿಮಗೆ ಕೇಳ್ಬೋದು. ಮೊದಲು ಬಳಸಿದ್ದು ಭಾಮಹ. ಜೊತೆಗೆ ಸ್ವಭಾವೋಕ್ತಿ ಎನ್ನುವ ಇನ್ನೊಂದು ಪದವನ್ನು ಬಳಸ್ತಾನೆ. ಇವೆರಡರಲ್ಲಿ ಇವನಿಗೆ ವಕ್ರೋಕ್ತಿ ಬಹಳ ಮುಖ್ಯ ಅಂತ ಹೇಳಿ ಭಾವಿಸ್ತಾನೆ. ಅದು ಅವನಿಗಿಷ್ಟ, ಬಹಳ ಇಷ್ಟ ವಕ್ರೋಕ್ತಿ. ಸ್ವಭಾವೋಕ್ತಿ ಅವನಿಗೆ ಇಷ್ಟವಾಗುವುದಿಲ್ಲ. ನೋಡಿ, ಅವನು ಹೇಳ್ತಾನೆ, ಯಾವುದೇ ಕಾವ್ಯವಾದರೂ ವಕ್ರೋಕ್ತಿಯಿಂದ ಕೂಡಿರಬೇಕು. ಕಾವ್ಯದ ಶಬ್ದದಲ್ಲಿಯೂ ಅರ್ಥದಲ್ಲಿಯೂ ಲೋಕರೂಢಿಗೆ ಮೀರಿದ ಅತಿಶಯವಿರುವುದೇ ಅತಿಶಯೋಕ್ತಿ ಅಥವಾ ವಕ್ರೋಕ್ತಿ. ವಕ್ರೋಕ್ತಿ ಎಂದರೆ ಏನು ಅಂದರೆ ಅತಿಶಯೋಕ್ತಿ. ಅದು ಲೋಕರೂಢಿಗೆ ಮೀರಿದಂತಹ ಉಕ್ತಿ. ಲೋಕದಲ್ಲಿ ಸಾಮಾನ್ಯವಾಗಿ ಮಾತಾಡ್ತೀವಲ್ಲ, ಆ ರೀತಿಯ ಉಕ್ತಿ ಅಲ್ಲ ಅದು. ಅದು ಅತಿಶಯೋಕ್ತಿ. ವಕ್ರೋಕ್ತಿಯಿಂದಲೇ ಅರ್ಥವು ಸುಂದರವಾಗುವುದು. ಇದನ್ನು ತರುವುದಕ್ಕಾಗಿಯೇ ಕವಿ ಪ್ರಯತ್ನಿಸಬೇಕು. ಇದನ್ನು ಉಳಿದು ಎಂಥ ಅಲಂಕಾರ! ಸೂರ್ಯ ಮುಳುಗಿದನು, ಚಂದ್ರ ಹೊಳೆಯುತ್ತಾನೆ, ಹಕ್ಕಿಗಳು ಗೂಡಿಗೆ ಹೋಗುತ್ತವೆ. ಈ ಬಗೆಯದೆಲ್ಲ ಕಾವ್ಯವೇ. ಇದನ್ನು ವಾರ್ತೆ ಎಂದು ಕರೆಯುತ್ತಾರೆ ಅಂತ ಹೇಳ್ತಾರೆ. ಇದು ವಾರ್ತೆ. ಸೂರ್ಯ ಮುಳುಗಿದನು, ಚಂದ್ರ ಹೊಳೆಯುತ್ತಾನೆ, ಹಕ್ಕಿ ಗೂಡಿಗೆ ಹೋಗುತ್ತವೆ. ಇವೆಲ್ಲ ವಾರ್ತೆಗಳು. ಇವು ಬರೀ ವಿಚಾರವನ್ನು ತಿಳಿಸ್ತಾ ಇದ್ದಾವಷ್ಟೇ. ಇವುಗಳನ್ನು ಕಾವ್ಯ ಅನ್ನೋದಕ್ಕಾಗಲ್ಲ. ಕಾವ್ಯ ಅಂದರೆ ಅದು ಅತಿಶಯೋಕ್ತಿಯಿಂದ ಕೂಡಿರಬೇಕು. ಅತಿಶಯೋಕ್ತಿಗಳು ವಕ್ರೋಕ್ತಿಯಿಂದ ಕೂಡಿರಬೇಕು. ಅದು ಅತಿಶಯೋಕ್ತಿ ಅಂದರೆ ವಕ್ರೋಕ್ತಿ. ಅಂತಹ ಪದಗಳನ್ನು ನಾವು ನಮ್ಮ ಪಂಪನಲ್ಲಿ, ರನ್ನನಲ್ಲಿ, ಕುಮಾರವ್ಯಾಸನಲ್ಲಿ ಬಹಳಷ್ಟು ಪದಗಳನ್ನು, ರಾಘವಾಂಕನಲ್ಲಿ, ಹರಿಹರನಲ್ಲಿ, ಎಲ್ಲ ಶ್ರೇಷ್ಠ ಕನ್ನಡದ ಕವಿಗಳಲ್ಲೂ ಕಾಣ್ತೇವೆ. ಕುವೆಂಪುನಲ್ಲಿ ನೋಡಿ, ಅತಿಶಯೋಕ್ತಿ. ದೇವರು ರುಜು ಮಾಡಿದನು, ಅತಿಶಯೋಕ್ತಿ ಅಲ್ವೇ? ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣ ನೆರಕಾವ ಹೊಯ್ದ. ದ ರಾ ಬೇಂದ್ರೆಯವರ ಈ ಪದ್ಯ. ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತೋ ನಿನ್ನ ಮಣ್ಣಿನ ಕಣ್ಣನು. ಗೋಪಾಲಕೃಷ್ಣ ಅಡಿಗರ ಈ ಸಾಲುಗಳು ಅಲ್ವಾ?
ಹಿಮಶೈಲಂಗಳನ್ನೇರಿ ಏರಿ ರುದ್ರ ಶ್ರೋತ್ರಂಗಳಂ ದಾಂಟಿ ದಾಂಟಿ ಇಬಧೋರ್ನಿ ಇಲಲತಾ ಪ್ರತಾನ ವಿಪಿನ ವ್ರಾತಂಗಳೋಳ್ ಶಿಲ್ಕಿ ಶಿಲ್ಕಿ ಭರಂಗೇದು ಉರದೈದಿ ಸಂಜಯ ಶಿರಸ್ಕಂಧಾವಲಂಬಂ ಕುರುಪ್ರಭು ಕಂಡಂ ಶರಜಾಲಜಾರ್ಜರಿತ ಗಾತ್ರತ್ರಾಣನಂ ದ್ರೋಣನಂ. ನೋಡಿ ಇಲ್ಲಿ ರನ್ನನ ಈ ಪದ್ಯದಲ್ಲಿ ಸಂಜಯನ ಶಿರಸ್ಕಂಧಾವಲಂಬಂ ಕುರುಪ್ರಭು, ಇವೆಲ್ಲ ಅತಿಶಯೋಕ್ತಿಗಳು. ಕುರುಪ್ರಭು ಅಂತಾನೆ, ಕುರುಕುಲದ ಪ್ರಭು. ಇಲ್ಲಿ ಸಂಜಯನ ಶಿರಸ್ಕಂಧ ಅಂದರೆ ಅವನ ಒಂದು ತೋಳಿನ ಆಸರೆಯಲ್ಲಿ ಅವನ ಹೆಗಲಿನ ಮೇಲೆ ಕೈ ಇಟ್ಕೊಂಡು ಬರ್ತಾ ಇದ್ದಾನಲ್ಲ, ಈ ಥರದ ಅತಿಶಯೋಕ್ತಿಗಳಿಂದ ಕೂಡಿದರೆ ಅದು ಕಾವ್ಯವಾಗ್ತದೆ ಅಂತ ಹೇಳ್ತಾನೆ. ಅದು ಇವನ ಪ್ರಕಾರ. ಅದಕ್ಕೆ ಇವನ ವ್ಯಾಖ್ಯೆಯನ್ನು ನೆನ್ಪಿಟ್ಕೊಳ್ಳಿ, ಪರೀಕ್ಷೆಗೆ ಕೇಳಬಹುದು. ಗತೋಸ್ತಂ ಅರ್ಕೋ ಬಾತೀಂದು ಯಾಂತಿ ವಾಸಾಯ ಪಕ್ಷಿಣ ಇತ್ಯೇವಂ ಆದಿ ಕಿಂ ಕಾವ್ಯಂ ವಾರ್ತಾಮೇನಾಂ ಪ್ರಚಕ್ಷತೆ. ಕಾವ್ಯಾಲಂಕಾರದಲ್ಲಿ ಹೇಳುವಂಥ ಮಾತು ಇವುಗಳನ್ನೆಲ್ಲ. ಈಗೇನು ಸೂರ್ಯ ಅಲ್ಲಿ ಗತೋಸ್ಥಂ ಮುಳುಗಿದ, ಬಾತಿಂಧು ಯಾಂತಿ ಇಂಧು ಚಂದ್ರ ಹೊಳಿತಾ ಇದ್ದಾನೆ, ಪಕ್ಷಿಗಳು ತಮ್ಮ ಗೂಡಿಗೆ ವಾಪಸ್ ಹೋಗ್ತಾ ಇದ್ದಾವೆ ಮತ್ತು ಈ ಮಾತುಗಳೆಲ್ಲ ವಾರ್ತೆ ಎನ್ನುವಂಥ ಮಾತನ್ನು ಭಾಮ ಹೇಳಿದ್ದಾನೆ ಅಂತ ನಾವು ಆಗಲೇ ತಿಳ್ಕೊಂಡಿದ್ದೀವಿ. ಇದು ವ್ಯಾಖ್ಯೆ, ಇದನ್ನು ನೆನ್ಪಿಟ್ಕೊಳ್ಳಿ ಅವನ ಒಂದು ಸೂತ್ರವನ್ನು. ಇವನೇನೋ ಹೀಗೆ ಹೇಳ್ಬಿಟ್ಟ, ಭಾಮ ನನಗೆ ವಕ್ರೋಕ್ತಿನೇ ಇಷ್ಟ ಅಂತ ಅವನು ಹೇಳ್ದ. ಆದರೆ ದಂಡಿ ತನ್ನ ಕಾವ್ಯಾದರ್ಶದಲ್ಲಿ ಹೇಳ್ತಾನೆ, ಭಿನ್ನಂ ದಿದ್ವಾ ಸುಭಾವೋಕ್ತಿರ್ ವಕ್ರೋಕ್ತಿಶ್ಚೇತಿ ವಾಗ್ಮಯಂ. ವಾಗ್ಮಯದಲ್ಲಿ ಎರಡು ವಿಧಗಳು, ಒಂದು ವಕ್ರೋಕ್ತಿ, ಒಂದು ಸ್ವಭಾವೋಕ್ತಿ. ಇವನಿಗೆ ಸ್ವಭಾವೋಕ್ತಿನೂ ಕೂಡ ಇಷ್ಟವಾಗ್ತದೆ, ವಕ್ರೋಕ್ತಿಗಿಂತಲೂ ಅಧಿಕವಾಗಿ ಇವನಿಗೆ ಇಷ್ಟ ಸ್ವಭಾವೋಕ್ತಿ. ಸ್ವಭಾವೋಕ್ತಿಯು ಕೂಡ ಕಾವ್ಯವಾಗ್ತದೆ ಅಂತ ಹೇಳ್ತಾನೆ. ಭಾಮಹ ಹೇಳಿದಂತಹ ಅದೇ ಸೂತ್ರವನ್ನು ಗತೋಸ್ತಂ ಅರ್ಕೋ ಬಾತಿಂದು ಯಾಂತಿ ವಾಸಾಯ ಪಕ್ಷಿಣ, ಇದಿಷ್ಟು ಅವನ ಸಾಲನೆ. ಅದನ್ನು ಹಾಗೆ ತಗೊಂಡು ಮುಂದೆ ಕೇಳ್ತಾನೆ, ಇತೀದಂ ಅಸಿ ಸಾಧ್ವೇವ ಕಾಲಾವಸ್ಥಾನಿವೇದನೆ. ಕಾಲವನ್ನು ನಿವೇದನೆ ಮಾಡುವಾಗ, ಕಾಲವನ್ನು ಹೇಳುವಾಗ ಇವುಗಳಲ್ಲೂ ಕೂಡ ಔಚಿತ್ಯ ಉಂಟಾಗಿ ಸ್ವಭಾವೋಕ್ತಿಯು ಕೂಡ ಉತ್ತಮವಾದ ಕಾವ್ಯವಾಗ್ತದೆ ಅಂತ ಹೇಳ್ತಾನೆ. ಕಾಲವನ್ನು ಹೇಳುವಾಗ ಇವುಗಳು ಸೂರ್ಯನು ಮುಳುಗುವ ಹೊತ್ತಾಯಿತು ಎನ್ನುವಂತಹ ಸಂದರ್ಭದಲ್ಲಿ, ಚಂದ್ರನು ಒಳೆಯುತ್ತಿದ್ದಾನೆ ಎಂದಾಗ ನಮಗೆ ಹುಣ್ಣಿಮೆಯ ನೆನಪಾಗುವಂತಹ ಸಂದರ್ಭ, ಇವುಗಳನ್ನೆಲ್ಲ ನೆನಪಿಸ್ಕೊಳ್ಬಹುದು. ಜೊತೆಗೆ ಸ್ವಭಾವೋಕ್ತಿಯು ಕೂಡ ಉತ್ತಮವಾದ ಕಾವ್ಯವಾಗುತ್ತೆ ಅನ್ನೋದಕ್ಕೆ ನಮಗೆ ಭಾಳಷ್ಟು ಉದಾಹರಣೆಗಳು ಸಿಗ್ತವೆ. ಆಧುನಿಕ ಕಾವ್ಯದಲ್ಲಿ ನಾವು ನೋಡಬಹುದು. ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಬಳಸಿಕೊಂಡೆ ಅದಕ್ಕೆ ಅದನ್ನೇ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ. ಎಷ್ಟು ಎಷ್ಟು ಚೆನ್ನಾಗಿದೆ ದ ರಾ ಬೇಂದ್ರೆ ಅವರ ಪದ್ಯ ಸ್ವಭಾವೋಕ್ತಿ. ಮದುವೆಯಾಗಿ ತಿಂಗಳಿಲ್ಲ ನೋಡಿರಣ್ಣ ಹೇಗಿದೆ, ಮದುವೆಯಾಗಿ ತಿಂಗಳಿಲ್ಲ ನೋಡಿರಣ್ಣ ಹೇಗಿದೆ, ನಾನು ಕೂಗಿದಾಗಲೆಲ್ಲ ಬರುವಳೆನ್ನ ಶಾರದೆ, ಹಿಂದೆ ಮುಂದೆ ನೋಡದೆ ಎದುರು ಮಾತನಾಡದೆ. ಕೆ ಎಸ್ ನರಸಿಂಹಸ್ವಾಮಿಯವರ ಸಾಲು. ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನ ಗಣಿಯೋ. GSS ಅವರ ಸಾಲುಗಳು. ನಾನು ದೀಪ ಹಚ್ಚುತ್ತೇನೆ, ಇಡೀ ಕತ್ತಲೆಯನ್ನು ಓಡಿಸುತ್ತೇನೆಂಬ ಭ್ರಮೆಯಿಂದಲ್ಲ, ಇರುವಷ್ಟು ಹೊತ್ತು ನನ್ನ ಮುಖ ನೀನು ನಿನ್ನ ಮುಖ ನಾನು ನೋಡುತ್ತೇವೆಂಬ ಒಂದು ಸಣ್ಣ ಆಸೆಯಿಂದ. GSS ಅವರ ಸಾಲು. ಸ್ವಭಾವೋಕ್ತಿಗಳು ಕೂಡ ನಿಜವಾಗ್ಲೂ ವಿದ್ಯಾರ್ಥಿಗಳೇ ಉತ್ತಮವಾದ ಕಾವ್ಯಗಳಾಗ್ತವೆ. ಇದನ್ನು ದಂಡಿ ಆವಾಗಲೇ ಹೇಳಿದ್ದಾನೆ.
ಇನ್ನು ಮುಂದುವರೆದು ಕಾವ್ಯದ ಗುಣಗಳನ್ನು ಕುರಿತು ಚಿಂತನೆಯನ್ನು ಮಾಡೋದಾದರೆ ಮೊದಲನೆಯದಾಗಿ ನಾನು ಹೇಳಿದ ಹಾಗೆ ಗಿರ್ನಾರ್ ಶಾಸನದಲ್ಲಿ ನಮಗೆ ಗುಣಗಳು ಸ್ಫುಟ ಮಧುರ ಎನ್ನುವ 2 ಗುಣಗಳ ಉಲ್ಲೇಖವನ್ನು ಕಾಣ್ತೇವೆ. ನಂತರ ನಾವು ಭಾಮಹನ ಕಾವ್ಯಾಲಂಕಾರದಲ್ಲಿ 3 ಗುಣಗಳನ್ನು ಕಾಣ್ತೇವೆ. ಮಾಧುರ್ಯ, ಓಜಸ್ಸು, ಪ್ರಸಾದ ಎನ್ನುವ 3 ಗುಣಗಳನ್ನು ಭಾಮಹ ಹೇಳಿದ್ದಾನೆ. ನಂತರ ದಂಡಿಯಲ್ಲಿ ನಾವು 10 ಗುಣಗಳನ್ನು ಕಾಣ್ತೇವೆ. 10 ಶಬ್ದ ಗುಣಗಳನ್ನು ಹೇಳ್ತಾನವನು. ನಂತರ ಅದನ್ನು ಮುಂದುವರೆದ್ರೆ ವಾಮನನಲ್ಲಿ 10 ಶಬ್ದ ಗುಣಗಳು, 10 ಅರ್ಥ ಗುಣಗಳನ್ನು ಕಾಣ್ತೇವೆ. ವಿದ್ಯಾರ್ಥಿಗಳೇ, ಈ ಎಲ್ಲ ಮಾಹಿತಿಗಳನ್ನು ನಾವು ಮುಂದಿನ ತರಗತಿಗಳಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ನಾನು ಈಗ ಈ ತರಗತಿಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಇದಕ್ಕೆ ಪರಾಮರ್ಶನ ಗ್ರಂಥಗಳು ಕಾವ್ಯಾಲಂಕಾರ ಸೂತ್ರವೃತ್ತಿ ಬಹಳ ಚೆನ್ನಾಗಿದೆ, ಡಾಕ್ಟರ್ ಕೆ ಕೃಷ್ಣಮೂರ್ತಿ ಸರ್ ಅವರದು. ಅಲ್ಲಿ ನಿಮಗೆ ಸೂತ್ರಗಳು, ಅದರ ಅರ್ಥಗಳು ಎಲ್ಲವೂ ಸಿಗ್ತವೆ. ನಂತರ ಭಾರತೀಯ ಕಾವ್ಯಮೀಮಾಂಸೆ ತೀನಂ ಶ್ರೀ ಅವರ ಕೃತಿ, ತೌಲನಿಕ ಕಾವ್ಯಮೀಮಾಂಸೆ ಡಾಕ್ಟರ್ ಎಚ್ ತಿಪ್ಪೇರುದ್ರ ಸ್ವಾಮಿಯವರ ಕೃತಿಯನ್ನು ನೀವು ಅಭ್ಯಾಸ ಮಾಡ್ಬೋದು. ನಂತರ ತುಮಕೂರು ವಿಶ್ವವಿದ್ಯಾಲಯದ ಐಚ್ಛಿಕ ಕನ್ನಡ 3ನೇ ಸೆಮಿಸ್ಟರ್ನ ಪುಸ್ತಕವನ್ನು ನೋಡ್ಬೋದು. ಹಾಗೆ ಮೈಸೂರು, ಮಂಗಳೂರು, ಧಾರವಾಡ, ಈ ಚೆನ್ನಮ್ಮ ಬೆಳಗಾವಿ ಯೂನಿವರ್ಸಿಟಿ, ಈ ಗುಲ್ಬರ್ಗ, ಈ ಥರ ನಮ್ಮ ಎಲ್ಲ ವಿಶ್ವವಿದ್ಯಾನಿಲಯ ಪುಸ್ತಕಗಳು ನಿಮಗೆ ಯಾವ್ಯಾವ ಲಭ್ಯವಾಗ್ತವೆ ಅವುಗಳನ್ನೆಲ್ಲ ತಗೊಂಡು ನೋಡಿ. ಇಂಟರ್ನೆಟನ್ನು ಸರ್ಚ್ ಮಾಡಿದ್ರು ಕೂಡ ಇಂಟರ್ನೆಟಲ್ಲೂ ಮಾಹಿತಿ ಸಿಗುತ್ತೆ. ನೀವು ನಿಮ್ಮ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಬಹುದು ಅಂತ ಹೇಳ್ತಾ ನಾನು ಈಗ ನನ್ನ ತರಗತಿಯನ್ನು ಮುಕ್ತಾಯಗೊಳಿಸ್ತಿದ್ದೇನೆ. ಇದುವರೆಗೂ ಕೇಳೋದಕ್ಕೆ ಧನ್ಯವಾದಗಳು. ಚೆನ್ನಾಗಿ ಅಭ್ಯಾಸ ಮಾಡಿ.